ಹೇ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬೇಸನ್ ಲಾಡು, ಬೇಸನ್ ಉಂಡೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರೋದು ಪುಟಾಣಿ, ಹಾಗೆ ಇದಕ್ಕೆ ಹುರ್ಗಡ್ಲೆ ಅಂತ ಕೂಡ ಹೇಳ್ತಾರೆ. ಸೊ ಅದಕ್ಕೆ ಬೇಕಾಗಿರೋದು ಇದು ಪುಟಾಣಿ ಮತ್ತು ಹಾಗೆ ಸಕ್ಕರೆ ಪುಡಿ. ನೀವು ಸಕ್ಕರೆ ಪುಡಿ ಇಲ್ಲ ಅಂತಂದರೆ ಸಕ್ಕರೆನ ನೀವು ಪೌಡರ್ ಮಾಡ್ಕೋಬಹುದು, ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸಣ್ಣದಾಗಿ ನುರ್ಕೋಬೇಕು. ಇದಾದಮೇಲೆ ಅದು ಪ್ರೋಸೆಸ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಬಾಣಲಿಗೆ ನೀವು ತುಪ್ಪ ಹಾಕೋಬೇಕು. ಮೇಯ್ನಾಗಿ ಇದನ್ನು ತುಪ್ಪದಿಂದನೇ ಮಾಡೋದು ಈ ಲಾಡುನ. ತುಪ್ಪ ಜಾಸ್ತಿ ಹಾಕಿದಷ್ಟು ರುಚಿ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇದಕ್ಕೆ ತುಪ್ಪ ಹಾಕ್ಕೊಂಬಿಟ್ಟು ಅದಾದಮೇಲೆ ನಾವು ಪುಟಾಣಿನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಸಣ್ಣದಾಗಿ ನುರ್ಕೋಬೇಕು. ಅಂದರೆ ಅದು ಫುಲ್ ಸಣ್ಣ ಅಲ್ಲ, ಸ್ವಲ್ಪ ರವ ಬಂದಿರಬೇಕು. ಅದಾದಮೇಲೆ ನಾವು ಏಲಕ್ಕಿ ಪುಡಿನ ಹಾಕ್ಕೋಬೇಕು. ಅದಾದಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸಪ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಅದ್ರ ಮೇಲ್ಗಡೆ ನಾವು ಮತ್ತೆ ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೊಳ್ತಾ ಕೈ ಆಡಿಸ್ಕೊಳ್ಬೇಕು. ಅದು ಕಲರ್ ಚೇಂಜ್ ಆಗುತ್ತೆ, ಹಿಟ್ಟು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನೀವು ಇದೇ ಥರ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೊಳ್ತಾ ನೀವು ಕೈ ಆಡಿಸ್ಕೋಬೇಕು. ಯಾವುದೇ ರೀತಿ ಗಂಟಿರಬಾರ್ದು. ಸೊ ಆ ರೀತಿಲಿ ನೀವು ಮಿಕ್ಸಪ್ ಮಾಡ್ಕೋಬೇಕು. ಈ ಒಂದು ಬೇಸನ್ ಲಾಡುನ ನಿಮ್ಮ ಮನೇಲಿ ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ನಾವು ಕೂಡ ಮನೇಲಿ ಟ್ರೈ ಮಾಡಿದ್ವಿ. ನಮ್ಮ ಮನೇಲೂ ಕೂಡ ಎಲ್ಲರೂ ಇಷ್ಟಪಟ್ಟರು. ಇನ್ನೂ ಬೇಕು ಅಂತಂದು ಹೇಳ್ತಾಯಿದ್ರು. ಸೊ ನಾನು 2 ಟೈಮ್ ಇದನ್ನು ಬೇಸನ್ ಲಾಡುನ ಮಾಡಿದ್ದೀನಿ. ಈ ಸ್ವೀಟ್ನ ಮಾಡಿ ಇಟ್ಕೊಳ್ಳೋದ್ರಿಂದ ಏನು ಯೂಸ್ ಅಂತಂದರೆ, ಇವಾಗ ಸಡನ್ನಾಗಿ ರಿಲೇಟಿವ್ಸ್ ಯಾರಾದರೂ ಬಂದರು ಅಂತಂದರೆ, ಇವಾಗ ಏನಾದರೂ ಸ್ವೀಟ್ ಮಾಡಬೇಕು ಅನಿಸಿದಾಗ ಟೈಮ್ ಇರೋದಿಲ್ಲ. ಸೊ ಆವಾಗ ನಾವು ಈ ಒಂದು ರೆಸಿಪಿನ ಮಾಡಿ ಇಟ್ಕೊಂಡಿರೋದ್ರಿಂದ ಸೊ ಅವ್ರು ಬಂದಾಗ ನಾವು ಇದನ್ನು ಅವರಿಗೆ ಕೊಟ್ಟರೆ ಅವರು ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ನಾವು ಇದನ್ನ ಆಲ್ಮೋಸ್ಟ್ 1 ಮಂತ್ ಯೂಸ್ ಮಾಡ್ಕೋಬೋದು ಮಾಡಿ ಇಟ್ಕೊಂಡ್ರೆ. ಈ ರೆಸಿಪೀಸ್ನ ನೋಡ್ತಾ ಇರೋರು ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಹದದಲ್ಲಿ ಬರಬೇಕು ಉಂಡೆ ಕಟ್ಟೋಕ್ಕೆ. ಸೊ ಸ್ಟವ್ ಆಫ್ನ ಮಾಡ್ಕೊಂಬಿಟ್ಟು ಅದಾದಮೇಲೆ ಪಾತ್ರೆನ ಕೆಳಗೆ ಇಳಿಸ್ಕೋಬೇಕು. ಅದಾದಮೇಲೆ ನಾವು ಶುಗರ್ ಪೌಡರ್ನ ಆ್ಯಡ್ ಮಾಡ್ಕೋಬೇಕು. ನೀವೇನಾದರೂ ಗ್ಯಾಸ್ ಸ್ಟವ್ ಆನಲ್ಲೇ ಇದ್ದು ನಾನು ಶುಗರ್ ಆ್ಯಡ್ ಮಾಡ್ತೀನಿ ಅನ್ನೋದಾದರೆ ಕೆಳಗಡೆ ಹೊತ್ತೋಗ್ಬಿಡುತ್ತೆ, ಹಿಡ್ಕೊಳ್ಳುತ್ತೆ ಕೆಳಗಡೆ. ಸೊ ಆವಾಗ ರುಚಿಯಾಗಿ ಬರೋದಿಲ್ಲ ಸ್ವೀಟ್ ಮಾಡೋಕ್ಕೆ. ಸೊ ಹಾಗಾಗಿ ಸ್ಟವ್ ಆಫ್ ಮಾಡಿಬಿಟ್ಟು ಕೆಳಗಡೆ ಪಾತ್ರೆ ಇಳಿಸ್ಕೊಂಡು ನೀವು ಶುಗರ್ನ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ನೀವು ಕೈ ಆಡಿಸ್ಕೊಂಡು ಅದಾದಮೇಲೆ ನೀವು ಆ ಲಾಡುನ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೋಬಹುದು. ಹಿಟ್ಟು ಬಿಸಿಯಾಗಿ ಇರುವಾಗಲೇ ನೀವು ಉಂಡೆ ಕಟ್ಟೋದಕ್ಕೆ ಶುರು ಮಾಡ್ಕೊಳ್ಳಿ. ಆರಿದ ಮೇಲೆ ಸರಿ ಆಗೋದಿಲ್ಲ. ಒಂದು 5-6 ಸರಿ ನೀವು ಹಿಟ್ಟನ್ನು ಚೆನ್ನಾಗಿ ಪ್ರೆಸ್ ಮಾಡಿ ಅದಾದಮೇಲೆ ನೀವು ಉಂಡೆನ ಮಾಡ್ಕೋಬಹುದು. ಚೆನ್ನಾಗಿ ಬರುತ್ತೆ ಆವಾಗ ಸಾಫ್ಟಾಗಿ. ಸೊ ನೀವೇ ನೋಡ್ತಿದ್ದೀರಲ್ಲ, ನೀವು ತಿನ್ನುವಾಗ ಬಾಯಲ್ಲಿ ಸ್ವೀಟ್ ಆಗಿ ಮತ್ತು ರವ ಟೈಪಲ್ಲಿ ಬರುತ್ತೆ. ಬಾಯಲ್ಲಿಟ್ಟರೆ ಹಾಗೆ ಕರ್ಗೋಗುತ್ತೆ ಲಾಡು. ನಿಮ್ಗೇನಾದರೂ ಈ ವಿಡಿಯೋ ಆ್ಯಂಡ್ ರೆಸಿಪಿ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸಿಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮಗೆ ಯಾವ ಸ್ವೀಟ್ ಎಲ್ಲ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ನೋಡೋಣ, ಯಾರ್ಯಾರಿಗೆಲ್ಲ ಯಾವ ಸ್ವೀಟ್ ಇಷ್ಟ ಆಗುತ್ತೆ ಅಂತ. ಸೊ ಇದೇ ಥರ ರೆಸಿಪೀಸ್ ನಾನು ನಿಮಗೆ ತರ್ತಾ ಇರ್ತೀನಿ. ಹಾಗೆ ನೀವು ಕೂಡ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಸೊ ಸಿ ಯು ಆಲ್ ಇನ್ ದಿ ನೆಕ್ಸ್ಟ್ ವಿಡಿಯೋ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.